ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ನೋಡಿದ್ರೆ ಎಷ್ಟಾಗಿದೆ ಅಂಥೇಳಿ ನಾನು ಎದ್ದ ತಕ್ಷಣವೇ ಬಲೂನ್ನ ಬ್ಲೋ ಮಾಡೋದಕ್ಕೆ ಬಂದಿದ್ದೀನಿ. ಯಾಕಂದರೆ ಅದು ಇನ್ಫ್ಲೇಟರ್ ಇದೆಯಲ್ಲ, ಬಿಸಿ ಆಗಿಬಿಡುತ್ತೆ ಒಂದು 15 ಬಲೂನ್ ಮಾಡೋ ತನಕ. ಅದಕ್ಕೆ ಇವಾಗ ಒಂದು 15 ಊದ್ಬಿಟ್ಟು ಒಂದು 1 ಗಂಟೆ ಅಂದರೆ ನನಗೆ ಕೆಲಸಗಳಿರುತ್ತಲ್ಲ, ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಕೂತ್ಕೊಂಡು ಬೇಕಿದ್ರೆ ಇನ್ನು ಇನ್ಫ್ಲೇಟ್ ಮಾಡ್ಬೋದು ಬಲೂನ್ಸ್ನ ಅಂತ ಫಸ್ಟ್ ಎದ್ದ ತಕ್ಷಣವೇ ಈ ಕೆಲಸ ಮಾಡೋಕ್ಕೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಸಾನುಗೂ ಎಕ್ಸೈಟ್ಮೆಂಟು. ಯಾಕೆ ಅಂದರೆ ಇವತ್ತು ಸೆಲೆಬ್ರೇಷನ್ ಡೇ. ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ಸಾನು ಫ್ರೆಂಡ್ಸ್ನ ಕರೆದಿಲ್ವಾ ಬರ್ತ್ಡೇಗೆ ಅಂತ ಹೇಳಿಬಿಟ್ಟು. ನಮ್ಮ ಸಾನುಗೆ 2 ದಿನ ಬರ್ತ್ಡೇ ಮಾಡ್ಕೊಳ್ಳೋದು ತುಂಬ ಇಷ್ಟ, ಅದಕ್ಕೆ ಇವತ್ತು ಸೆಲೆಬ್ರೇಷನ್. ಸ್ನೇಹಿತರೆ, ನನಗೊಂದು ಅಗಾರೋದು ಹೊಸ ಪ್ರಾಡಕ್ಟ್ ರಿಸೀವ್ ಆಗಿತ್ತು. ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ವಿತ್ UV. ಎಷ್ಟು ವ್ಯಾಕ್ಯೂಮ್ ಕ್ಲೀನರ್ ಇದೆ ಅಂತ ನನಗೆ ಅನ್ನಿಸ್ತು ಒಂದು ಸಾರಿ, ಬಟ್ ಇದರಲ್ಲಿ ಇರೋವಂಥ ಫೀಚರು ತುಂಬಾ ಯೂನೀಕ್ ಆಗಿತ್ತು. ಮೊದಲಿಗೆ ಇದನ್ನು ಆಪರೇಟ್ ಹೇಗೆ ಮಾಡೋದು, ಇದರಲ್ಲಿ ಏನೆಲ್ಲ ಬಟನ್ಸ್ ಇದೆ, ಫೀಚರ್ಸ್ ಇದೆ, ಬನ್ನಿ ನೋಡೋಣ. ಇದು ಡಸ್ಟ್ ಕ್ಯಾಪ್ ರಿಲೀಸ್ ಬಟನ್, ಅದ್ರ ಹಿಂದೆ ಇರೋದು ಪವರ್ ಬಟನ್. ಆ ಬಟನ್ ನಾವು ಪ್ರೆಸ್ ಮಾಡಿಬಿಟ್ಟು ಡಸ್ಟ್ ಕ್ಯಾಪನ್ನು ತೆಗಿಬೇಕು. ಸೊ ಕ್ಲೀನ್ ಮಾಡಬೇಕಾದ್ರೆ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಓಪನ್ ಮಾಡಬೇಕು. ಇದು ಫಿಲ್ಟರ್, ಡಸ್ಟ್ ಈ ಕಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಫಿಲ್ಟರ್ ಇರುತ್ತೆ. ಇದು ಜಸ್ಟ್ ಪುಷ್ ಅಂಡ್ ಪುಲ್ ಇರುತ್ತೆ, ಇದ್ರ ಒಳಗಡೆ ಧೂಳು ಸೇರ್ಕೊಳ್ಳೋದು. ಇದನ್ನ ಆಮೇಲೆ ಹೀಗೇನೆ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕು. ಕಂಫರ್ಟಬಲ್ ಆಗಿ ಹಿಡ್ಕೊಂಡು ಮೂವ್ ಮಾಡೋದಕ್ಕೆ ಒಂದು ಹ್ಯಾಂಡಲ್ ಇದೆ. ನಿಮ್ಗೆ ಇಲ್ಲಿ ಸ್ವಲ್ಪ ಮೆಶ್ ತರ ಏನ್ ಕಾಣ್ತಿದೆಯೋ ಕೆಳಗಡೆ, ಅದು ಏರ್ ಔಟ್ಲೆಟ್. ಪವರ್ ಕಾರ್ಡ್ 5 ಮೀಟರ್ ಅಷ್ಟು ಉದ್ದ ಇರುತ್ತೆ. ಒಂದು ಯೂಸರ್ ಮ್ಯಾನ್ಯಲ್ ಇದೆ, ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಒತ್ತಿ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ನಾರ್ಮಲ್ ವ್ಯಾಕ್ಯೂಮ್ ಕ್ಲೀನರ್ಗೂ ಇದಕ್ಕೂ ಏನು ಸ್ಪೆಷಾಲಿಟಿ ಅಂದರೆ, ಇದರಲ್ಲಿ UV ಲ್ಯಾಂಪ್ಸ್ ಇದೆ. UV ಲ್ಯಾಂಪ್ ಏನ್ ಮಾಡುತ್ತೆ ಅಂದ್ರೆ 99.9% ಆಫ್ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ, ಬ್ಯಾಕ್ಟೀರಿಯಾನ ರಿಮೂವ್ ಮಾಡುತ್ತೆ ಫ್ರಮ್ ಯೋರ್ ಮ್ಯಾಟ್ರೆಸ್. ಹಾಗೆ ಮೈಟ್ಸ್ ಅಂದ್ರೆ ಕ್ರಿಮಿ ಕೀಟಗಳನ್ನ ಎಲಿಮಿನೇಟ್ ಮಾಡುತ್ತೆ. ಪರ್ಫೆಕ್ಟ್ ಆಗಿ ನಮ್ಮ ಸೋಫಾ ಫ್ಯಾಬ್ರಿಕ್ ಆಗಿರ್ಬೋದು, ಕರ್ಟನ್ಸ್ ಆಗಿರ್ಬೋದು, ಕಾರ್ಪೆಟ್ಸ್ ಆಗಿರ್ಬೋದು, ಮ್ಯಾಟ್ರೆಸ್ ಆಗಿರ್ಬೋದು ನೀಟ್ ಮಾಡುತ್ತೆ. ಮಷಿನ್ ಓವರ್ ಹೀಟ್ ಆದಾಗ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ತಣ್ಣಗಾದ್ಮೇಲೆ ನೀವು ಇನ್ನೊಂದ್ಸರಿ ಆನ್ ಮಾಡ್ಕೊಳ್ಬೋದು. ನೀವು ನೋಡ್ಬೋದು ಮುಂದೆ LED ಲೈಟ್ಸ್ ಕೂಡ ಇದೆ. ಅಂಡ್ UV ಲೈಟ್ ಮಷಿನ್ ನ ಕೆಳಭಾಗದಲ್ಲಿ ಇರುತ್ತೆ, ಅಲ್ಲೇ ಒಂದು ವೈಬ್ರೇಟರ್ ಕೂಡ ಇರುತ್ತೆ. ಇದರಿಂದ ನಿಮಗೆ ಡಸ್ಟ್ ಲೂಸ್ ಆಗಿ ಸಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಯೂಶಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀನಲ್ವಾ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಕಾರ್ಪೆಟ್ ಕ್ಲೀನ್ ಮಾಡ್ಬೋದಲ್ವಾ ಅಂತ ನೀವು ಹೇಳ್ಬೋದು. ಅದರಲ್ಲಿ ಡಸ್ಟ್ ಬರುತ್ತೆ, ಆದರೆ ಇದರಲ್ಲಿ UV ಲ್ಯಾಂಪ್ ಇರೋದ್ರಿಂದ ನಮಗೆ ಸ್ಟೆರಿಲೈಸ್ ಕೂಡ ಮಾಡುತ್ತೆ. 99.9% ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುತ್ತೆ. ಈ ಪಿಲ್ಲೋಸ್ನ ನಾನು ವಾಶ್ ಮಾಡೋದಕ್ಕೂ ಆಗೋದಿಲ್ಲ, ಇದ್ರ ಮೇಲೆ ಬೇರೆ ಎಕ್ಸ್ಟ್ರಾ ಕವರ್ ಕೂಡ ಹಾಕೋದಕ್ಕಾಗೋದಿಲ್ಲ. ಸೊ ಕೊಳೆ ಆದಾಗ, ಡಸ್ಟ್ ಕುತ್ಕೊಂಡಾಗ ಎಲ್ಲ ನಾವು ಈ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ಡಸ್ಟ್ ಫ್ರೀ ಆ್ಯಂಡ್ ಬ್ಯಾಕ್ಟೀರಿಯಾ ಫ್ರೀ ಮಾಡ್ಬೋದು. ನಾನು ಆಗಲೇ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸಿದ್ನಲ್ಲ, ಆ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ಬೇಕು. ನೋಡ್ಬೋದು ನೀವು ಎಷ್ಟು ಫೈನ್ ಡಸ್ಟ್ ಇದೆ ಅಂತ. ಈ ವಿಭೂತಿ ಮುಟ್ಟಿದಾಗ ಫೀಲ್ ಆಗುತ್ತಲ್ವ, ಆ ರೀತಿಯಲ್ಲಿ ಡಸ್ಟ್ ಇತ್ತು. ಇದು ನಮಗೆ ಕಣ್ಣು ಕಾಣೋದು ಇಲ್ಲ, ಆ್ಯಂಡ್ ಡಸ್ಟ್ ಮಾಡಿದ್ರೆ ಇದು ಹೋಗೋದು ಇಲ್ಲ. ಈಗ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವ್ರಿಗೆ ಧೂಳು ಅಂದರೆ ಆಗೋದಿಲ್ಲ, ಅಂಥವ್ರು ಇದನ್ನ ಯೂಸ್ ಮಾಡ್ಬೋದು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ 8:20 ಆಗಿತ್ತು ನಾನು ಎದ್ದಾಗ ಅಲ್ಲ, ಅದು ನಾನು 8 ಗಂಟೆಗೆ ಎದ್ದಿದ್ದು ಅಂತ. ಇವಾಗ ಬಂದು ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಸಾನು ಬರ್ತ್ಡೇ ಪಾರ್ಟಿ, ಸ್ನ್ಯಾಕ್ ಪಾರ್ಟಿ ಅವಳ ಫ್ರೆಂಡ್ಸ್ಗೆ. ಸಂಜೆ ನೆನ್ನೆ ನಾನು ಇವತ್ತಿಗೇನೂ ಪ್ಲ್ಯಾನ್ ಮಾಡಿರಲಿಲ್ಲ, ಅದಕ್ಕೆ ಈಗ ಸಂಜೆಗೆ ಪಾನಿಪುರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್ಗೆಲ್ಲರಿಗೂ. ಅದಕ್ಕೆ ಈಗ ನೆನೆಸ್ಬೇಕು ಎಲ್ಲ, ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಮತ್ತು ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಕಂಡೆನ್ಸ್ ಮಿಲ್ಕ್ ಕೂಡ ತಂದಿದ್ದೀನಿ. ಇದನ್ನು ಮಾಡೋಣ, ಒಂದು ಹೊಸ ಥಾಟ್ ಬಂದಿದೆ ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ. ಅದನ್ನು ಟ್ರೈ ಮಾಡೋದಕ್ಕೋಸ್ಕರ ಆದರೂ ನಾನು ಇವತ್ತು ಕೇಕ್ ಮಾಡಬೇಕು. ರಾಜೇಶ್ ಬೇಡ ಬಿಡು, ನಾನು ತರ್ತೀನಿ, ಸುಸ್ತಾಗಿದೆಯಾ, ಯಾಕೆ ಸುಮ್ಮನೆ, ನೆನ್ನೆನೂ ಎಲ್ಲನೂ ಫುಲ್ ಡೇ ಕೆಲಸ ಇತ್ತು, ಇವತ್ತು ಹಾಗೆ ಆಗಿಬಿಡುತ್ತೆ, ಬೇಡ ರೆಸ್ಟ್ ಮಾಡು ಅಂತ. ಬಟ್ ಇವತ್ತು ಮಾಡಲಿಲ್ಲ ಅಂದರೆ ನಾನು ಇನ್ನು ಯಾವತ್ತೂ ಮಾಡೋಕ್ಕೋಗಲ್ಲ. ನಾನು ಕೇಕ್ ಮಾಡೋದನ್ನು ಅದು ಅದರಲ್ಲಿ ಮೈದಾ ಇರುತ್ತೆ, ಶುಗರ್ ಇರುತ್ತೆ, ನಾಟ್ ಗುಡ್ ಫಾರ್ ಮೀ ಆ್ಯಂಡ್ ಸಾನು ಅಂತ ಹೇಳಿಬಿಟ್ಟು. ಅದಕ್ಕೆ ಇವತ್ತು ಮಾಡೋಣ, ಹೆಂಗಾದ್ರೂ ಸರಿ ಮಾಡೋಣ, ಸಿಂಪಲ್ ತಿಂಡಿ ಸಿಂಪಲ್ ಅಡುಗೆ ಮಾಡೋಣ, ಬಟ್ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಪಾನಿಪುರಿ ಅಲ್ಲ, ಗೋಲ್ಗಪ್ಪ ಮಾಡೋದಕ್ಕೆ ಕಡಲೆಕಾಳನ್ನ ನೆನೆಸ್ತಾ ಇದ್ದೀನಿ. ಅದ್ರ ಜೊತೆನೆ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಬಿಡ್ತೀನಿ. ಅದು ಮಧ್ಯಾಹ್ನದ ತನಕನೂ ಚೆನ್ನಾಗಿ ನೆನೆದ್ರೆ ಜಸ್ಟ್ ಕೈ ಹಾಕಿ ಒಂದು ಸಾರಿ ಕಿವುಚಿದ ತಕ್ಷಣನೇ ಜ್ಯೂಸ್ ಎಲ್ಲಾನು ಈಸಿಯಾಗಿ ಬಂದ್ಬಿಡುತ್ತೆ. ಸಾನುಗೆ ಎಕ್ಸಾಮ್ಸ್ ಅದಕ್ಕೆ ರಿವಿಷನ್ ಮಾಡ್ತಾ ಇದ್ದಾಳೆ. ಕಂಪ್ಯೂಟರ್ ಇರೋದು ಅದು ಲ್ಯಾಪ್ಟಾಪಲ್ಲಿ ಒಂದು ಸಾರಿ ಮಾಡು, ಸ್ಟೆಪ್ಸ್ ಎಲ್ಲನೂ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಕೂರಿಸಿದ್ದೀನಿ. ಟಿ ವಿ ಯೂನಿಟ್ ಕೆಲಸ ನೋಡಿ ಇಷ್ಟ ಆಗಿದೆ. ಹೋದ ವಾರ ಮಾಡಿದ್ದು ಈ ವಾರ ಮಾಡೋಕ್ಕಾಗೋದಿಲ್ಲ. ಈ ಕಡೆ ಮಾಡಬೇಕು ಅಂದರೆ ಅದಕ್ಕಿಂತ ಡಬಲ್ ಕೆಲಸ ಹಿಡಿಸುತ್ತೆ. ಇಲ್ಲಿ ಟಿ ವಿ ಹಿಂದೆ ಕೂಡ ಒಂದು ಪ್ಯಾನಲ್ ಬರಬೇಕು ಪ್ಲೇವುಡ್ದು, ಅದನ್ನು ಮಾಡಬೇಕು, ಅದಕ್ಕೆ ಅಂಟಿಸ್ಬೇಕು, ಅದನ್ನು ಗೋಡೆಗೆ ಹೊಡಿಬೇಕು. ಟೂ ಮಚ್ ವರ್ಕ್. ಸೊ ಇವತ್ತು ತೊಗೊಳ್ಬೇಡಿ ಅಂತ ಹೇಳಿದ್ದೀನಿ. ಬಲೂನ್ಸ್ ನೆನ್ನೆ ಬ್ಲೋ ಮಾಡಿರೋದು, ಇವತ್ತು ಬ್ಲೋ ಮಾಡಿರೋದು ಅಲ್ಲಿ ರೂಮಲ್ಲಿದೆ. ಬ್ಲೋ ಮಾಡಿದ ಬಲೂನ್ಸ್ ಎಲ್ಲನೂ ತೊಗೊಂಡು ಬಂದು ಹೊರಗಡೆ ಇಟ್ಟಿದ್ದಾಳೆ. ಅದನ್ನು ನಾನೀಗ ಫ್ಲವರ್ ಶೇಪಲ್ಲಿ ಮಾಡಬೇಕು. ಅದಕ್ಕೆ ಸಾನು ಗೊತ್ತಿಲ್ಲ ಗಂಟು ಹಾಕೋದಕ್ಕೆ, ಹಿಂಗೆ ಹೆಂಗಾಗುತ್ತೋ ಎಷ್ಟಾಗುತ್ತೋ ಅದು ಮಾಡು ಅಂತ ಬಿಟ್ಟಿದ್ದೆ. ಇಲ್ಲ ಮಮ್ಮ ನಂಗೆ ಆಗ್ತಾನೇ ಇಲ್ಲ ಅಂದು. ಅದಕ್ಕೆ ಈಗ ನಾನು ಬಂದು ಕೂತ್ಕೊಳ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು. ತಿಂಡಿ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೆ. ಅಡುಗೆಗೆ ಮಾಡಬೇಕು, ಅದ್ರ ಮುಂಚೆ ಈ ಕೆಲಸನ ಮಾಡ್ತಾ ಇದ್ದೀನಿ. ಕೂತ್ಕೊಂಡೀಗ 2 ಮಾಡಬೇಕು, ಆಮೇಲೆ 4 ಮಾಡಬೇಕು. And I'm preparing the cake. Sand cake. For your friends? No. Thank God. No. I need not bake now. See? My baby is playing in a sand. My baby is enjoying. ಮತ್ತು ಇನ್ನೂ ಒಂದು ರೀಸನ್ ನಾವು ಯಾಕೆ ಬರ್ತ್ಡೇ ದಿನಾನೇ ಮಾಡಲಿಲ್ಲ ಸೆಲೆಬ್ರೇಷನ್ನು, ಅವಳ ಫ್ರೆಂಡ್ಸ್ನೆಲ್ಲ ಯಾಕೆ ಕರೆದಿಲ್ಲ ಅಂದರೆ, ಅವತ್ತು ಸ್ಕೂಲ್ ಇರುತ್ತಲ್ವಾ, ಅಂದರೆ ಮಾರನೇ ದಿನ, ಅವತ್ತಿನ ದಿನ ಅಲ್ಲ ಮಾರನೇ ದಿನ ಸ್ಕೂಲ್ ಇರುತ್ತೆ. ಆಗ ಏನಾಗುತ್ತೆ, ಬೇಗ ಹೋಗಬೇಕು ಮನೆಗೆ. ಈಗ ನಾನೇ ಬರ್ತ್ಡೇಗೆ ಕಳಿಸಿದ್ರು 8:30ಗೆಲ್ಲ ಬಂದುಬಿಡ್ಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಮಾರನೇ ದಿನ ಬೇಗ ಹೇಳ್ಬೇಕು, ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಅದೇ ಏನಾದರೂ ನಾಳೆ ರಜಾ ಇದೆ ಅಂದಾಗ ತುಂಬ ಹೊತ್ತು ಮಕ್ಕಳು ಆಟ ಆಡ್ಬೋದಲ್ವಾ, ಮಕ್ಕಳು ಅವ್ರಿಗೂ ಒಂಥರ ಸಂಭ್ರಮ. ಅದಕ್ಕೆ ನಮ್ಮ ಸಾನು ಏನು ಹೇಳೋದು ಅಂದರೆ, ವೀಕೆಂಡಲ್ಲಿ ಮಾಡೋಣ ಮಮ್ಮ, ಅವರು ಎಲ್ಲರೂ ಜಾಸ್ತಿ ಹೊತ್ತು ಇರ್ಬೋದು, ಅಥವಾ ನನಗೆ ಹೋಮ್ವರ್ಕ್ ಇದೆ, ನಾಳೆ ಸ್ಕೂಲಲ್ಲಿ ಏನೋ ಪ್ರಾಜೆಕ್ಟ್ ಇದೆ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ಬಂದುಬಿಡ್ತಾರೆ. ಅದಕ್ಕೆ ನಾಳೆ ರಜಾ ಇರಬೇಕು, ಇವತ್ತು ನಾವು ಮಜಾ ಮಾಡಬೇಕು. ಅದಕ್ಕೆ ಒಂದು ರೀಸನು. ಎರಡನೇದು, ನಮ್ಮ ರಾಜೇಶ್ ಅವ್ರಿಗೂ ಕೆಲಸ ಜಾಸ್ತಿ ಇರುತ್ತೆ ವೀಕ್ ಡೇಸಲ್ಲಿ. ಸೊ ರಜಾ ಹಾಕೋಕ್ಕಾಗಲ್ಲ, ನನಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಸೊ ಬರ್ತ್ಡೇ ದಿನ ಎಲ್ಲನೂ ನಾನೇ ಮಾಡ್ಕೊಂಡಿದ್ದು, ಯಾಕೆ ಅಂದರೆ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದು ಆಗಲಿಲ್ಲ ಅವ್ರಿಗೆ. ಸೊ ಅವತ್ತಿನ ದಿನಾನೇ ಡೆಕೋರೇಷನ್ನು ಮಾಡಬೇಕು ಅಂದರೆ ನಾನೇ ಮಾಡಬೇಕಾಗತ್ತೆ, ನನಗೂ ಕಷ್ಟ ಆಗುತ್ತಲ್ವಾ. ಅದಕ್ಕೆ ಅವ್ರಿಗೂ ಕೂಡ ಅವ್ರಿಗೆಲ್ಲ ಹೆಲ್ಪ್ ಆಗೋದು, ನನಗೆ ಹೆಲ್ಪ್ ಆಗುತ್ತೆ, ಅವರು ಬಂದು ಮಾಡಿಕೊಡ್ಬೋದು ಅಂತ ಹೇಳಿಬಿಟ್ಟು ನಾನು ವೀಕೆಂಡಲ್ಲೇ ಇಟ್ಕೊಳ್ಳೋದು. ಸೊ ಈಗ ನೋಡಿ, ಅವರೇನೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಇಲ್ಲಾಂದಿದ್ರೆ ಅದು ಕೂಡ ನಾನೇ ಮಾಡಬೇಕಾಗಿರ್ತಿತ್ತು. ನಾನು ಈ ಕಡೆ ಕೇಕ್ ಮಾಡಿ ಇಟ್ಬಿಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ತಣ್ಣಗಾಗಲಿ ಫ್ರಿಜ್ಜಲ್ಲಿ ಅಂತ ಹೇಳಿಬಿಟ್ಟು. ಪಾನಿಪುರಿಗಿನ ನಾನು ಶುರು ಮಾಡಿಲ್ಲ. ಕೇಕ್ಗೆ ವಿಪ್ ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಬೇಸ್ ರೆಡಿ ಆಗಿದೆ, ಅದು ತಣ್ಣಗಾಗಬೇಕು. ಅದಾದಮೇಲೆ ಅದ್ರ ಮೇಲೆ ವಿಪ್ ಕ್ರೀಮ್ ಹಾಕಬೇಕು. ನಾನು ಸುಮಾರು ಸರಿ ಕೇಕ್ ರೆಸಿಪಿನ ಶೇರ್ ಮಾಡಿರೋದ್ರಿಂದ ನಾನು ಇವತ್ತೇನು ತೋರಿಸಿಲ್ಲ, ಸೇಮ್ ಕೇಕನ್ನೇ ಇವತ್ತು ಕೂಡ ಮಾಡಿರೋದು. ನಾನು ಬೇಕಿಂಗ್ ಪ್ಲೇ ಲಿಸ್ಟೇ ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಕಪ್ ಮೆಜರ್ಮೆಂಟಲ್ಲಿ ಮಾಡಿರೋದು ನಾನು. ಇದು ಹ್ಯಾಂಡ್ ವಿಸ್ಕರ್, ಇದಿಲ್ಲ ಅಂದರೆ ನಿಮಗೆ ವಿಪ್ ಕ್ರೀಮ್ ಮಾಡೋದಕ್ಕೆ ಕೈ ನೋವು ಬಂದ್ಬಿಡುತ್ತೆ. ಇದು ನೋಡಿ, ಹಾಕೊಂಡಾಗ ಕಾಲು ಭಾಗ ಆಯಿತು, ಈಗ ಅರ್ಧ ಭಾಗ ಆಗಿದೆ. ಇದು ಫುಲ್ ಆಗುತ್ತೆ. ನಾವು ಅಷ್ಟೊಂದು ಮಾಡಬೇಕು ಅಂದರೆ ಕೈ ನೋವು ಬರುತ್ತೆ. ದಿಸ್ ಈಸ್ ವೆರಿ ವೆರಿ ಈಸಿ, ಕನ್ವೀನಿಯೆಂಟ್ ಆ್ಯಂಡ್ ಪ್ರೈಸ್ ಕೂಡ ಕಡಿಮೆನೆ. ಸೊ ಇದು ನಾನು ಪ್ರೆಸ್ಟೀಜ್ದು ತೊಗೊಂಡಿರೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ಪ್ರಾಡಕ್ಟಲ್ಲಿ ಏನಾದರೂ ಸಿಕ್ಕಿದ್ರೆ ಟ್ಯಾಗ್ ಮಾಡಿರ್ತೀನಿ, ತಗೊಳ್ಳಿ, ಚೆನ್ನಾಗಿದೆ ಕ್ವಾಲಿಟಿ. ಕೇಕನ್ನು ಬಟರ್ಫ್ಲೈ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಒಂದು ರೌಂಡ್ ಕೇಕ್ ಮಾಡಿಕೊಂಡು ಅದನ್ನು ಹಾಫ್ ಕಟ್ ಮಾಡಿಬಿಟ್ಟು ಆ ಕಡೆ ಹಾಫ್ ಈ ಕಡೆ ಹಾಫ್ ಇಟ್ಟಾಗ ಅದು ಬಟರ್ಫ್ಲೈ ಶೇಪ್ ಬರುತ್ತೆ. ಇದ್ರ ಮೇಲ್ಗಡೆ ನಾನು ಶುಗರ್ ಗಟ್ಟಿ ಸಿರಪ್ ಮಾಡ್ಕೊಂಡಿದ್ದೀನಿ ಹಾಕೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಹಾಕಿದಾಗ ಏನು ಅಷ್ಟಿರಲಿಲ್ಲ, ಸಂಜೆ ತನಕನೂ ಏನೋ
ಸ್ವಲ್ಪ ಅದರದ್ದು ನೀರು ಇಳಿದಿತ್ತು ಕೇಕ್ ಒಳಗಡೆ. ಅದು ಕೇಕ್ ಒಳಗಡೆ ಇಳಿದು ಹೊರಗಡೆನೂ ಬಂದಿತ್ತು. ಯಾಕೆ ಹಾಗಾಯಿತು ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಡೀಟೇಲ್ ರೆಸಿಪಿ ಏನು ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಅದು ಯಾವತ್ತಾದ್ರೂ ಇನ್ನೊಂದ್ಸರಿ ನಾನು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಪಾನಿಪುರಿಗೆ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಮೆಣಸು 2 ಸಮ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ನನಗೆ ಇಷ್ಟು ಲೀಟರ್ ನೀರಿಗೆ ಇಷ್ಟೇ ಮಸಾಲೆ ಹಾಕಬೇಕು ಅಂತ ಗೊತ್ತಿಲ್ಲ. ನಾನು ಟೇಸ್ಟ್ ಮಾಡಿ ನೋಡಿಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋದು. ಅದಕ್ಕೆ ಇವತ್ತು ಜಾಸ್ತಿ ಬೇರೆ ಮಾಡ್ತಾ ಇದ್ದೀನಲ್ಲ, ಇದನ್ನು ಪುಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ನೀರಿಗೆ ಜಾಸ್ತಿ ಹಾಕಬೇಕಾ ಕಡಿಮೆ ಹಾಕಬೇಕಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೋದಲ್ವಾ. ಈಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಜಿಂಜರ್ನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಎರಡೂ ಕ್ರಷ್ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಡ್ಡಿಗಳನ್ನು ಮಾತ್ರನೇ ರುಬ್ಕೊಳ್ತಾ ಇದ್ದೀನಿ. ಇದು ತುಂಬ ರುಬ್ಬಬೇಕು ಅಂತೇನಿಲ್ಲ. ಸಣ್ಣ ಕಟ್ ಮಾಡಿ ಹಾಕಿದ್ರೆ ತಿನ್ನೋದಕ್ಕೂ ಆಗೋದಿಲ್ಲ. ಎಲೆಗಳನ್ನ ಕಟ್ ಮಾಡ್ತೀನಿ, ಇದನ್ನು ಕ್ರಷ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಈಗ ನಾನು ಒಂದು ಬಟ್ಲಲ್ಲಿ ತೆಗೆದುಕೊಂಡು ಇದಕ್ಕೆ ನೀರು ಸೇರಿಸ್ತೀನಿ. ಡೈರೆಕ್ಟ್ ಇದನ್ನು ನಾನು ನೀರಿಗೆ ಹಾಕ್ಬಿಡೋದಿಲ್ಲ, ಅಂದರೆ ಗೋಲ್ಗಪ್ಪ ನೀರಿಗೆ ಹಾಕೋದಿಲ್ಲ. ಇದನ್ನು ಫಿಲ್ಟರ್ ಮಾಡಿ ಹಾಕೋದು. ಸೊ ಒಂದು ಅರ್ಧ 1 ಗಂಟೆ ಇದರಲ್ಲೇ ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ. ಇದಕ್ಕೆ 2 ಥರದ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಿಳಿ ಉಪ್ಪು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ಲ ಅದು, ಇನ್ನು ಒಂದು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಫ್ಲೇವರ್ ಕೊಡುತ್ತೆ. ಸೊ ಇದನ್ನು ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ 1.5 ಸ್ಪೂನ್, ಜಾಸ್ತಿ ಬೇಕಂದ್ರೆ ಇನ್ನು ಅರ್ಧ ಸ್ಪೂನ್ ಹಾಕ್ಕೊಳ್ಬೋದು. ಇದು ಹುಣಸೆ ಹಣ್ಣು ಹುಳಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ನಾನು ಇದು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಇಷ್ಟೊಂದು ಬೇಕಿರಲಿಲ್ಲ, ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು. ಹುಳಿ ಚೂರು ಇರಬೇಕಷ್ಟೇ. ನಾನು ಬೆಳಗ್ಗೆ ನೆನೆಸಿದ್ದೆ ಅಲ್ವಾ, ಅದರಲ್ಲಿ ಒಂದು ಚೂರು ಕಡಿಮೆ ಮಾಡ್ಕೊಳ್ಬೇಕಿತ್ತು. ನಾನು ಹೇಳಿದ್ನಲ್ಲ, ನಂಗೆ ಜಾಸ್ತಿ ಮಾಡಿ ಅಭ್ಯಾಸ ಇಲ್ಲ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಈಗ ನೋಡಿ, ಇದನ್ನು ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಎಷ್ಟು ನೀರು ಬೇಕೋ, ಎಷ್ಟು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಹಾಕೋದು ತೆಗೆಯೋದು ಮಾಡ್ಬೋದು. ಒಂದು ಕುಕ್ಕರಲ್ಲಿ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಎರಡನ್ನೂ ಒಟ್ಟಿಗೆ ಬೇಯಿಸೋಕೆ ಇಟ್ಟೆ. ಇದರಲ್ಲಿ ನಾನು ಒಂದು ತಪ್ಪೇನು ಮಾಡಿದ್ದು ಅಂದರೆ 2 ಜೊತೆಗಿಟ್ಟಿದ್ದು. ನಾನು ಟೈಮ್ ಸೇವ್ ಮಾಡೋದಕ್ಕೆ ಹೀಗೆ ಮಾಡಿದೆ. ಬಟ್ ಆಲೂಗೆಡ್ಡೆ ಕಡಲೆಕಾಳನ್ನ ಫ್ಲೇವರ್ ಅಂದರೆ ಒಂಥರ ಸ್ವೀಟ್ನೆಸ್ಸು ಮತ್ತು ಕಲರ್ನ ಎಳ್ಕೊಂಡಿತ್ತು. ಈಗ ಫಿಲ್ಲಿಂಗ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಕ್ರಂಚ್ಗೋಸ್ಕರ. ನಿಮ್ಗೆ ಇಷ್ಟ ಇದ್ದರೆ ಕ್ಯಾರೆಟ್ ಹಾಕ್ಬೋದು, ಗೋಲ್ಗಪ್ಪಾಗಿ ಹಾಕೋದಿಲ್ಲ ಯೂಶ್ವಲಿ. ಕಡಲೆಕಾಳು ಇದು ಅಷ್ಟೇ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾವೇನು ಫಿಲ್ಟ್ರ್ ಮಾಡಿ ಮಸಾಲೆ ತೆಗೆದಿಟ್ಟಿದ್ವೋ ಅದನ್ನು ಇದಕ್ಕೆ ಚೂರು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ಜೀರಿಗೆ, ಪೆಪ್ಪರ್, ಮೆಣಸಿನ್ಕಾಯಿ, ಜಿಂಜರ್, ಚಿಲ್ಲಿ ಎಲ್ಲನೂ ಇರುತ್ತಲ್ವ, ಚೆನ್ನಾಗಿರುತ್ತೆ. ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್. ಯಾಕೆ ಅಂದರೆ ನಾನು ಕಡಲೆ ಕಾಳು ಜೊತೆ ಬೇಯಿಸಿದ್ದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಸ್ವೀಟ್ ಆಗಿಬಿಟ್ಟಿತ್ತು. ಈಗ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಆಮ್ಚೂರ್ ಪೌಡರ್ ಅಂದರೆ ಸ್ವಲ್ಪ ಹುಳಿ ಬೇಕು ಅನ್ನೋಂಗಿದ್ರೆ, ಅಥವಾ ಚಟ್ಪಟ ಚಾಟ್ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನೀಗ ನಾನು ಮಿಕ್ಸ್ ಮಾಡಿ ಇಡ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಬೇಕು. ಸ್ನ್ಯಾಕ್ ಪಾರ್ಟಿಗೆ ಡಿಶಸ್ ಆರ್ ರೆಡಿ. ಟೇಬಲ್ ಈಸ್ ರೆಡಿ. ಸಾನು ಕೂಡ 4:30-5 ಗಂಟೆ ತನಕ ಆಟಾಡ್ತಾ ಇದ್ಲು. ಆಮೇಲೆ 6 ಗಂಟೆಗೆ ಬನ್ನಿ ಎಲ್ಲರಿಗೂ ಅಂತ ಹೇಳಿದ್ಲು ಅವಳು. ಯಾಕೆ 6 ಗಂಟೆಗೆ ಅಂದರೆ ಕೇಕ್ ಕಟ್ ಮಾಡೋದಕ್ಕೆ 6 ಗಂಟೆಗಲ್ಲ, ಅವ್ರ ಜೊತೆ ಸ್ವಲ್ಪ ಹೊತ್ತು ಗೇಮ್ಸ್ ಆಡೋದಕ್ಕೆ, ಆಮೇಲೆ ಕೇಕ್ ಕಟ್ ಮಾಡಿ ಮತ್ತೆ ಗೇಮ್ಸ್ ಆಡೋದಕ್ಕೆ. ಅವಳು ಕೂಡ ರೆಡಿ ಆಗೋದಕ್ಕೆ ಹೋದ್ಲು. ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಆಟಾಡ್ತಾ ಇದ್ದಾರೆ. Now it's photo time. Actually ನಾವು ರಾಜೇಶ ಕಾಯ್ತಾ ಇದ್ವಿ. ರಾಜೇಶ್ ವಾಸ್ ಬಿಸಿ ವಿತ್ ಸಮ್ ವರ್ಕ್. ಅದಕ್ಕೆ ಅವ್ರು ಕೇಕ್ ಕಟ್ಟಿಂಗ್ ಮಾಡೋ ಮುಂಚೆ ಕಾಯ್ತಾ ಇದ್ವಿ. ಆವಾಗ ನಾವು ಫೋಟೋ ಸೆಷನ್ ಮಾಡಿದ್ವಿ. ಸಾನು ಫ್ರೆಂಡ್ಸ್ ಇನ್ನೂ ಬರಬೇಕಿತ್ತು, ಬಂದಿರಲಿಲ್ಲ, ಲೇಟ್ ಆಗಿತ್ತು. ಅವ್ರು ಬರೋ ಮುಂಚೆ ತುಂಬ ಹೊತ್ತಾಗಿತ್ತಲ್ಲ ಮಕ್ಕಳು ಬಂದು ಅಂದ್ಬಿಟ್ಟು ಅವ್ರದ್ದು ಫೋಟೋ ಸೆಷನ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಕೇಕ್ ಕಟ್ಟಿಂಗ್, ಇದಾದಮೇಲೆ ಎಷ್ಟೋ ಹೊತ್ತಾದಮೇಲೆ ಬೇರೆ ಫ್ರೆಂಡ್ ಬಂದಿದ್ದು. Pink one. Because I came for 1 second. That time you were like wearing the same one. She remembers everything. She was there only for a second. Yeah. No? She came, she went. Yeah. And In that she remember. She remember my pasta, Sanu's dress. I didn't even remember your pasta. Yeah. Auntie did so good pasta. Yeah, bro. She sent me in a big box.
What's wrong with Happy birthday to you. happy birthday? She's Happy waiting. birthday. Happy birthday to you. Auntie, the wax is falling off. May God bless you, dear. Oh, this should be there. Yes, Sanvi, happy birthday, Sanvi. I should be when you finish. Why is my name coming? Your birthday should have been on April. Go. What happened? Okay. Okay, now the question is, you need to make 4 triangles by removing only one matchstick. 4 triangles only removing one matchstick. Okay, let you do. Like moving or just taking it out? One. You have to move only one and once. ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ. ಈಗ ನೆಕ್ಸ್ಟ್ ಗೇಮ್ ಹೇಗೆ ಅಂದರೆ, ಈಗ ಸಾನು ಒಬ್ರಿಗೆ ಹೇಳ್ತಾಳೆ ಕಿವಿಯಲ್ಲಿ, ಇದು ನೀನು ಬರ್ದಿ ತೋರಿಸ್ಬೇಕು ಅಂತ. ಡಮ್ ಶರಾಡ್ಸ್ ಆಡ್ತಾರಲ್ವ, ಅದೇ ತರ ಇದು ಪಿಕ್ಚರ್ ಬರ್ದಿ ತೋರಿಸ್ಬೇಕು, ಅದನ್ನ ಅವರು ಬೇರೆಯವರು ಗೆಸ್ ಮಾಡ್ಬೇಕು ಅದು ಏನು ಅಂತ ಹೇಳ್ಬಿಟ್ಟು. ಸೊ ಈಗ ಟೊಮ್ಯಾಟೊ ಅಥವಾ ಆರೆಂಜ್ ಎಲ್ಲಾನು ಸರ್ಕಲ್ ಅಲ್ಲೇ ಇರುತ್ತೆ. ಸೊ ಸರ್ಕಲ್ ಅಲ್ಲಿ ಎಷ್ಟೆಷ್ಟು ಹೆಸರುಗಳಿರುತ್ತೋ ಫ್ರೂಟ್ ವೆಜಿಟೇಬಲ್ಸ್ ಅದನ್ನೆಲ್ಲಾನು ಹೇಳ್ಕೊಂಡು ಹೋಗ್ತಾರೆ. ಈಗ ಅವರ ಬ್ಯಾಕ್ ಅಲ್ಲಿ ಲೆಟರ್ಸ್ ನ ಬರೀತಾರೆ, ಅದು ಮುಂದೆ ಅವ್ರಿಗಿರೋರ್ಗೆ ಬರಿಬೇಕು. ಅದೇ ರೀತಿಯಲ್ಲಿ ಫಸ್ಟ್ ಅಲ್ಲಿ ಯಾರು ನಿಂತಿದ್ದಾರೋ ಅವ್ರಿಗೆ ಬರ್ದಾಗ ಅವರು ಪೇಪರ್ ಅಲ್ಲಿ ಅದನ್ನ ಬರ್ದಿ ತೋರಿಸ್ಬೇಕು ಎಲ್ಲಾರ್ಗು ಕರೆಕ್ಟಾ ಅಂತ ಹೇಳ್ಬಿಟ್ಟು. ಇದಾದ್ಮೇಲೆ ಕೂಡ ಡಮ್ ಶರಾಡ್ಸ್ ಆಟ ಆಡಿದ್ರು. 10 ಗಂಟೆ ಆಯ್ತು ನೋಡಿ ಎಲ್ಲಾರು ಹೋಗೋ ತನಕ. ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಕೆಲವೊಂದು ಪಿಕ್ಚರ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ, ಹ್ಯಾಪಿ ಮೊಮೆಂಟ್ಸ್ ಆ್ಯಂಡ್ ಮೆಮರೀಸ್. ಸೊ ಹೀಗಿತ್ತು ನಮ್ಮ ಪ್ರಿನ್ಸೆಸ್ ಬರ್ತ್ಡೇ ಸೆಲೆಬ್ರೇಷನ್. ಸೊ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ ಸ್ನೇಹಿತರೆ. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್.